ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು, ಮಾರ್ಚ್ ತಿಂಗಳು ಇನ್ನೇನು ಹತ್ತಿರ ಬರ್ತಾ ಇದೆ. ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಾನು ನಿಮಗೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಂಥ ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯುತ್ತೆ, ಹಾಗೆ ಯಾವ ಒಳ್ಳೆಯ ಫಲಗಳು ವಿಶೇಷವಾಗಿ ನಿಮಗೆ ಇರುತ್ತೆ ಅಂತ ನಾನು ಈ ಒಂದು ಸಣ್ಣ ಒಂದು ಪ್ರಿಡಿಕ್ಷನ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ, ನಿಮಗೆ ಗೊತ್ತಿರ್ಬೋದು, ಈ ಮೂರು ಒಂದು ಮರಗಳು ಅಂದರೆ ಸ್ಕ್ರೀನಲ್ಲಿ ನಿಮಗೆ ಮೂರು ಮರಗಳು ಕಾಣ್ತಿರ್ಬೋದು. ಮೂರು ಮರಗಳ ಮೇಲೆ ಮೂರು ಡಿಫ್ರೆಂಟ್ ನಂಬರ್ಗಳಿದೆ. ಕಣ್ಮುಚ್ಕೊಂಡು ನೀವೇನು ಮಾಡಬೇಕು ಅಂದರೆ, ನಿಮ್ಮ ಒಂದು ಇಷ್ಟ ದೇವರು, ಯಾವುದಾದ್ರೂ ಒಂದು ಇಷ್ಟ ದೇವರು ಇದ್ದರೂ ಕೂಡ ಅದನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ಕಣ್ಣು ತೆಗೆದು ನೋಡಿದಾಗ ನಿಮಗೆ ಯಾವೊಂದು ಮರ ಅಥವಾ ಯಾವೊಂದು ನಂಬರ್ ಅನ್ನೋದು ತುಂಬ ಆಕರ್ಷಕವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರನ್ನು ನೀವು ಆಯ್ಕೆ ಮಾಡಬೇಕಾಗತ್ತೆ. ಇದರ ಪ್ರಕಾರ ನಾನು ನಿಮಗೆ ಈ ಒಂದು ಮಾರ್ಚ್ ತಿಂಗಳು, ಬರುವಂತಹ ಮಾರ್ಚ್ ತಿಂಗಳು ಯಾವ ರೀತಿಯಂಥ ಒಂದು ಒಳ್ಳೆಯ ಫಲಗಳು ಅಥವಾ ಕೆಟ್ಟ ಫಲಗಳನ್ನ ಕೊಡುತ್ತೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಇದನ್ನು ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಇದರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ. ಹಾಗೆ ನಿಮ್ಮ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರ ಯಾವುದಾದ್ರೂ ಇಷ್ಟ ದೇವರು ಇದ್ರೂ ಪರವಾಗಿಲ್ಲ, ಯಾವುದಾದ್ರೂ ಒಂದು ಮಂತ್ರ ಇದ್ರೂ ಗೊತ್ತಿದ್ರೂ ಪರವಾಗಿಲ್ಲ, ಅದರ ಒಂದು ಮಂತ್ರ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ಮರಿಬೇಡಿ. ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಗೆಳೆಯರೆ, ಮೊದಲನೇದಾಗಿ ಇದರಲ್ಲಿ ನೀವು 444 ನಂಬರ್ ಇರುವಂಥ ಒಂದು ಮರವನ್ನು ನೀವು ಆಯ್ಕೆ ಮಾಡಿದರೆ ನಿಮಗೆ ಈ ಒಂದು ಬರುವಂಥ ಒಂದು ದಿನಗಳಲ್ಲಿ, ಅಂದರೆ ಈ ಒಂದು ಮಾರ್ಚ್ ತಿಂಗಳು ವಿಶೇಷವಾಗಿ ಸಾಕಷ್ಟು ಒಂದು ದೊಡ್ಡ ಒಂದು ಬದಲಾವಣೆಯನ್ನು ತಂದುಕೊಡುತ್ತೆ. ಅದು ಯಾವ ವಿಚಾರದಲ್ಲಿ ಅಂತ ನೀವು ಕೇಳ್ಬೋದು. ಯಾವ ವಿಚಾರದಲ್ಲಿ ಅಂದರೆ, ನೀವು ಮಾಡ್ತಿರುವಂಥ ಒಂದು ಕೆಲಸದಲ್ಲಿ ಏನೋ ಒಂದು ದೊಡ್ಡ ಒಂದು ಬದಲಾವಣೆಗಳಾಗುತ್ತೆ. ನೀವು ವ್ಯವಹಾರ ಮಾಡ್ತಿದ್ದೀರ ಅಂದರೆ ಅದರಲ್ಲೇನಾದರೂ ಒಂದು ಮೇಜರ್ ಚೇಂಜಸ್ ಆಗುತ್ತೆ. ಅಥವಾ ನೀವೇನಾದರೂ ನಾರ್ಮಲ್ ಆಗಿ ಕೆಲಸ ಮಾಡ್ತಿದ್ದೀರಾ ಅಂದರೆ ಅದರಲ್ಲೂ ಕೂಡ ಒಂದು ಪಾಸಿಟಿವ್ ಚೇಂಜಸ್ ಆಗುವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಪಾಸಿಟಿವ್ ಚೇಂಜಸ್ ಅಂದರೆ ಯಾವ ಥರ, ಯಾವುದೋ ಒಂದು ಏನಂತಾರೆ, ನಿಮ್ಗೆ ಮಾಡ್ತಿರೋ ಒಂದು ಕೆಲಸದಲ್ಲಿ ಏನೋ ಒಂದು ಒಳ್ಳೆ ಫೀಚರ್ ಅಥವಾ ಏನೋ ಒಂದು ಒಳ್ಳೆಯ ಒಂದು ಕೆಲಸ ಎಕ್ಸ್ಟ್ರಾ ಬರುತ್ತೆ ನಿಮಗೆ. ಅಂದರೆ ಎಕ್ಸ್ಟ್ರಾ ಒಂದು ಕೆಲಸ ಅನ್ನೋದು ನಿಮಗೆ ತಲೆ ಮೇಲೆ ಇರುತ್ತೆ, ಬಟ್ ಅದರಿಂದ ನಿಮಗೆ ಸಿಗುವಂಥ ಒಂದು ಲಾಭ, ಅಂದರೆ ಫ್ಯೂಚರಲ್ಲಿ ನಿಮಗೆ ಸಿಗುವಂಥ ಒಂದು ಲಾಭ ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ನೀವು ಯಾವುದೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡ್ತಿರ್ತೀರ, ಯಾವುದೋ ಒಂದು ಅವಕಾಶ ಬರುತ್ತೆ, ಈ ಒಂದು ಕೆಲಸ ಮಾಡ್ತೀರಾ ಅಂತ ಕೇಳ್ತಾರೆ. ಸೊ ನೀವು ಮಾಡ್ತೀನಿ ಅಂತ ಒಪ್ಕೊಂಡ್ರೆ ಅಥವಾ ನಿಮ್ಮ ಕೈಲಿ ಅದಾಗುತ್ತೆ ಅನ್ನೋ ಅಂದರೆ ನಿಮ್ಗೆ ಕೈಲಾಗುತ್ತೆ ಅಂತ ಅನ್ಸಿದ್ರೆ ನೀವು ಮಾಡಿ ಅದನ್ನು. ಯಾಕಂದರೆ ಅದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಫ್ಯೂಚರಲ್ಲಿ ನಿಮಗೆ ಸಾಕಷ್ಟು ಅದರಿಂದ ಒಂದು ಒಳ್ಳೆಯ ಒಂದು ಉಪಯೋಗ ಅನ್ನೋದಾಗುತ್ತೆ ನಿಮಗೆ. ಅದರಿಂದ ಆ ಒಂದು ಎಕ್ಸ್ಪೀರಿಯೆನ್ಸ್ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ವ್ಯವಹಾರಗಳಲ್ಲಿ ಇರೋರಿಗೂ ಅಷ್ಟೇ, ನಿಮ್ಗೇನೋ ಒಂದು ಅಪರ್ಚುನಿಟಿ ಬರ್ತಾ ಇದೆ, ಏನೋ ಒಂದು ಹೊಸ ಐಟಮ್ ಬರುತ್ತೆ, ನೀವು ಇದನ್ನೂ ಕೂಡ ಸೆಲ್ ಮಾಡಿ ಅಂತ ಯಾರೋ ಒಬ್ಬರು ಬಂದು ಹೇಳ್ತಾರೆ. ಸೊ ಅದು ನಿಮಗೆ ಪ್ರಾಡಕ್ಟು ಚೆನ್ನಾಗಿದೆ ಅಥವಾ ಆ ಪ್ರಾಡಕ್ಟು ಮಾರ್ಬೋದು ನಾವು ಅಂತ ಅನಿಸಿದ್ರೆ ನೀವು ಅದನ್ನು ಸೆಲ್ ಮಾಡಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭ ಅದರಿಂದ ನಿಮಗೆ ಸಿಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಈ ಮಾರ್ಚ್ ತಿಂಗಳಲ್ಲಿ ಈ ಒಂದು ದೊಡ್ಡ ಬದಲಾವಣೆ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು. ಸೊ ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ಒಂದು ಸಮಯದಲ್ಲಿ ನಿಮಗೆ ಸ್ವಲ್ಪ ನೀವು ಹುಷಾರಾಗಿರಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ನೀವೇನಾದರೂ ಒಂದು ಪ್ರಿಪ್ರೇಷನ್ಸು, ಏನಾದರೂ ಒಂದು ಎಕ್ಸಾಮ್ಸ್ಗಳಿದೆ, ಹತ್ರ ಬರ್ತಾಯಿದೆ, ಇದಕ್ಕೇನಾದರೂ ಒಂದು ಪ್ರಿಪ್ರೇಷನ್ಸ್ ಮಾಡ್ತಿದ್ದೀರಾ ಅಂದರೆ ನೀವು ತುಂಬ ಕಾನ್ಸಂಟ್ರೇಷನ್ ತುಂಬ ಜಾಸ್ತಿ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ. ನೀವು ಬೇಕಾಬಿಟ್ಟು ಮಾಡೋಕ್ಕೆ ಹೋದರೆ ನಿಮಗೆ ಸಾಕಷ್ಟು ತೊಂದರೆಗಳಾಗುತ್ತೆ. ಅಂದರೆ ಮಾರ್ಕ್ಸ್ ವಿಷಯದಲ್ಲಿ ಅಥವಾ ಯಾವುದಾದ್ರು ಒಂದು ವಿಷಯದಲ್ಲಿ ನಿಮಗೆ ತೊಂದರೆಗಳಾಗುತ್ತೆ. ಹಾಗಾಗಿ ಸ್ವಲ್ಪ ಹುಷಾರಾಗಿ ಪ್ರಿಪೇರ್ ಆಗಿ ತುಂಬ ಕಾನ್ಸಂಟ್ರೇಷನ್ ಇಟ್ಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ, ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಹಾರ್ಡ್ ವರ್ಕ್ ಮಾಡಲೇಬೇಕು. ಈ ಒಂದು ಸಮಯದಲ್ಲಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ನಿಮಗೆ ಕೆಲವೊಬ್ಬರಿಗೆ ಎಕ್ಸಾಮ್ಸ್ಗಳು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿರುತ್ತೆ. ಅಂಥವರು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ತುಂಬ ಕಾನ್ಸಂಟ್ರೇಷನಿಂದ ಓದಿ, ಆಗ ಮಾತ್ರ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ.
ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ, ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಇನ್ನು ಮುಂದಿನದಾಗಿ ನೀವು 777 ಇರುವಂತಹ ಒಂದು ಮರ, ಈ ಮಧ್ಯದಲ್ಲಿರುವಂಥ ಒಂದು ಮರವನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ನಿಮಗೆ ಅಷ್ಟೊಂದು ಒಳ್ಳೆಯ ಫಲಗಳನ್ನದು ಕೊಡ್ತಾ ಇಲ್ಲ ಅಂತ ಹೇಳ್ಬೋದು. ಅಂದರೆ ತುಂಬ ಒಳ್ಳೆಯ ಫಲಗಳು ಕೊಡ್ತಾ ಇಲ್ಲ, ಒಂದು ರೇಂಜಿಗೆ ಓಕೆ ಅಂತ ಹೇಳ್ಬೋದು. ನಿಮಗೆ ಯಾವ ರೀತಿ ಒಂದು ನಡೀತಾ ಇರುತ್ತೆ ಇಲ್ಲಿವರೆಗೂ, ಅಂದರೆ ಈ ಸಮಯದಲ್ಲಿ ಕರೆಂಟ್ ಸಿಚುವೇಷನಲ್ಲಿ ನಿಮಗೆ ಯಾವ ಥರ ಫಲಗಳು ನಡೀತಿರುತ್ತೆ ಅಥವಾ ಯಾವ ಥರ ಒಂದು ಟೈಮ್ ಹೋಗ್ತಾ ಇದೆ ಅದೇ ರೀತಿ ಇರುತ್ತೆ. ತುಂಬ ಏನು ನಿಮಗೆ ಚೇಂಜಸ್ ಅನ್ನೋದು ಇರೋದಿಲ್ಲ. ಕೆಲವೊಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳು ಆದರೂ ಆಗ್ಬೋದು, ಆದರೆ ತುಂಬ ಒಳ್ಳೆಯದಂತೂ ಏನೂ ಆಗಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ತಿಂಗಳು ಸ್ವಲ್ಪ ಹುಷಾರಾಗಿರಿ, ಖರ್ಚು ವೆಚ್ಚಗಳೆಲ್ಲ ಸ್ವಲ್ಪ ಕಂಟ್ರೋಲ್ ಆಗಿರಲಿ. ಯಾಕಂದರೆ ಚಿಕ್ಕ ಪುಟ್ಟ ಖರ್ಚುಗಳು ಅಂತ ನೀವು ಹೋಗ್ತೀರಾ, ಇಷ್ಟೇ ಚಿಕ್ಕ ಪುಟ್ಟ ಖರ್ಚುಗಳು ಮಾಡೋಕ್ಕೆ ಅಂತಲೇ ಹೋಗ್ತೀರಾ. ಯಾರಿಗೋ ಒಬ್ಬರು ಪಾರ್ಟಿ ಕೊಡ್ಸೋಕ್ಕೆ ಅಂತ ಹೋಗ್ತೀರಾ, ಅಥವಾ ಯಾರಿಗೋ ಒಬ್ರಿಗೇನೋ ಒಂದು ಮಾಡಬೇಕು ಅಂತ ಹೋಗ್ತೀರಾ. ಅದರಿಂದ ನಿಮಗೆ ಲಾಸಸ್ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ವಿಶೇಷವಾಗಿ ಈ ಒಂದು ತಿಂಗಳು ನೀವು ಸಾಲ ಅಂತೂ ಯಾರಿಗೂ ಕೊಡಲೇಬೇಡಿ. ಆ ಒಂದು ಸಾಲ ನೀವೇನು ಕೊಡ್ತೀರಾ ಅದು ನಿಮಗೆ ಜೀವನ ಪೂರ್ತಿ ಏನೇ ಆದರೂ ವಾಪಸ್ ಬರೋದಿಲ್ಲ. ಸೊ ಹಾಗಾಗಿ ಫೈನಾನ್ಷಿಯಲಿ ತುಂಬ ಹುಷಾರಾಗಿರಬೇಕಾಗುತ್ತೆ ಈ ತಿಂಗಳು. ನೀವು ಏನೇ ಮಾಡೋಕ್ಕೋದ್ರೂ ಕೂಡ ತೊಂದರೆ ಆಗುತ್ತೆ. ಸೊ ಹಾಗಾಗಿ ಏನೇ ಖರ್ಚುಗಳು ತುಂಬ ಜಾಸ್ತಿ ಖರ್ಚು ಅಂತ ಬಂದರೂ ನೀವು ಸ್ವಲ್ಪ ಆದಷ್ಟು ಸ್ವಲ್ಪ ಮುಂದೆ ಹಾಕಿ ಆದಷ್ಟು. ಯಾಕಂದರೆ ನಿಮಗೆ ಚಿಕ್ಕ ಪುಟ್ಟ ಖರ್ಚುಗಳು ಅಂತ ನೀವು ಮಾಡೋಕ್ಕೆ ಹೋದಾಗ ನಿಮಗೆ ಅದು ದೊಡ್ಡ ಖರ್ಚುಗಳಾಗಿ ಬರುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ. ಸೊ ಅದರ ಬಗ್ಗೆ ಹುಷಾರಾಗಿರಿ. ಇನ್ನು ವ್ಯವಹಾರದಲ್ಲೂ ಅಷ್ಟೇ ಸ್ವಲ್ಪ ಸ್ಟ್ಯಾಗ್ನೆಂಟ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂದರೆ ಯಾವ ಥರ ನಡ್ಕೊಂಡು ಹೋಗ್ತೀವಿ ಯಾವುದೇ ಥರ ಒಂದು ನಾರ್ಮಲಾಗಿ ನಡ್ಕೊಂಡು ಹೋಗ್ತಿರುತ್ತೆ. ತುಂಬ ಲಾಸಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಚಿಕ್ಕ ಪುಟ್ಟ ಲಾಸಸ್ಗಳು ಆಗುವಂಥ ಚಾನ್ಸಸ್ ಇರುತ್ತೆ. ಅಂದರೆ ತಿಂಗಳ ಕೆಲವೊಂದು ದಿನಗಳಲ್ಲಿ ನಿಮಗೆ ಚಿಕ್ಕ ಪುಟ್ಟ ಲಾಸಸ್ಗಳು ನಿಮ್ಮ ಒಂದು ವ್ಯವಹಾರದಲ್ಲಿ ಆಗುತ್ತೆ. ಇನ್ನು ಕೆಲಸಕ್ಕೆ ಹೋಗೋರಿಗೆ ನಾರ್ಮಲಿ ಒಂದೇ ಥರ ಇರುತ್ತೆ, ಜಾಸ್ತಿ ಏನು ಡಿಫ್ರೆನ್ಸ್ ಆಗೋಲ್ಲ. ನಿಮಗೇನು ಯಾವ ಥರ ಸ್ಯಾಲ್ರಿಗಳು ಬರ್ತಾ ಇರುತ್ತೋ ಅದೇ ಥರ ಬರುತ್ತೆ. ತುಂಬ ಏನು ಜಾಸ್ತಿ ಒಳ್ಳೆಯದಾಗುವಂಥ ಒಂದು ಫಲಗಳು ಏನಿಲ್ಲ ಅಂತ ಹೇಳ್ಬೋದು. ಸೊ ಇದು 777 ನಂಬರ್ ಅವ್ರ ಬಗ್ಗೆ ಆಗಿತ್ತು. ಇನ್ನು ಕೊನೆಯದಾಗಿ 999 ನಂಬರ್ ಇರುವಂಥ ಒಂದು ಆಯ್ಕೆ ಮಾಡಿರುವಂಥ ಒಂದು ವ್ಯಕ್ತಿಗಳ ಬಗ್ಗೆ ಹೇಳೋದಾದರೆ, ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ಹೆಂಗಿರುತ್ತೆ ಅಂದರೆ ಪ್ರಾಬ್ಲಮ್ಸ್ಗಳು ಇರುತ್ತೆ ಕೆಲವೊಂದು ವಿಷಯದಲ್ಲಿ ಒಂದು ಪಾಸಿಟಿವ್ ಆಗೂ ಇರುತ್ತೆ. ವಿಶೇಷವಾಗಿ ಪಾಸಿಟಿವ್ಸ್ನ ಫಸ್ಟ್ ಹೇಳ್ತೀನಿ, ಆಮೇಲೆ ನಿಮಗೆ ಪ್ರಾಬ್ಲಮ್ಸ್ಗಳನ್ನ ಹೇಳ್ತೀನಿ. ಪಾಸಿಟಿವ್ಸ್ ಏನಪ್ಪ ಅಂದರೆ ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ವಿಶೇಷವಾಗಿ ಸಾಕಷ್ಟು ಅವಕಾಶಗಳು ಬರುತ್ತೆ. ಅದು ಯಾವುದೇ ಒಂದು ವಿಚಾರದಲ್ಲಾದರೂ ಆಗಿರಲಿ, ನೀವು ಯಾವ ವಿಚಾರದಲ್ಲಿ ಅಥವಾ ಯಾವ ಒಂದು ಆಪರ್ಚುನಿಟಿನ ಹುಡ್ಕೊಂಡು ಹೋಗ್ತಿರ್ತೀರ, ನೀವೇ ತುಂಬ ದಿನಗಳಿಂದ ಅಥವಾ ತುಂಬ ತಿಂಗಳಿಂದ ಚೇಸ್ ಮಾಡ್ಕೊಂಡು ಹೋಗ್ತಿರ್ತೀರ. ಇದೊಂದು ಬೇಕು, ಇದೊಂದು ಏನೋ ಒಂದು ಆಗಬೇಕು ಇದರಿಂದ ಅಂತ ಅಂದ್ಕೊಂಡು ಹೋಗ್ತಿರ್ತೀರ. ಆ ಒಂದು ಜಾಗದಿಂದ ಅಥವಾ ಆ ಒಂದು ಕ್ಷೇತ್ರದಿಂದ ಅದಾಗದೇ ಒಂದು ಕೆಲವೊಂದು ಆಪರ್ಚುನಿಟೀಸ್ ಅನ್ನೋದು ಬರುತ್ತೆ. ಸೊ ಇದು ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಆದಷ್ಟು ಈ ಒಂದು ಅವಕಾಶಗಳೇನು ನಿಮಗೆ ಬರುತ್ತೆ ಅದನ್ನು ಸದುಪಯೋಗಪಡಿಸ್ಕೊಳ್ಳಿ. ಆದಷ್ಟು ಅದನ್ನು ಎಷ್ಟಾಗುತ್ತೋ ಅಷ್ಟು ಯೂಸ್ ಮಾಡ್ಕೊಳ್ಳಿ ಒಳ್ಳೆಯ ವಿಷಯಕ್ಕೆ. ನಿಮ್ಮೊಂದು ಪರ್ಸ್ನಲ್ ಗ್ರೋತ್ಗೆ ಆದಷ್ಟು ಯೂಸ್ ಮಾಡ್ಕೊಳ್ಳಿ. ನಿಮಗೆ ಇದರಿಂದ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಇದರ ಜೊತೆಗೆ ನಿಮಗೆ ಇನ್ನೂ ಒಂದು ಪಾಸಿಟಿವ್ ಏನಪ್ಪ ಅಂದರೆ, ವಿಶೇಷವಾಗಿ ಸ್ಟೂಡೆಂಟ್ಸ್ಗೆ ಇದು ತುಂಬ ಒಂದು ಚೆನ್ನಾಗಿರುವಂಥ ಒಂದು ಟೈಮ್ ಅಂತಲೇ ಹೇಳ್ಬೋದು. ನೀವು ಮುಟ್ಟಿದ್ದೆಲ್ಲ ಚಿನ್ನ ಹಾಕುವಂಥ ಚಾನ್ಸಸ್ಗಳು ಇರುತ್ತೆ. ಯಾವ ರೀತಿ ಅಂದರೆ, ಯಾವುದೋ ಒಂದು ಎಕ್ಸಾಮ್ ಬರೋಕ್ಕೆ ಹೋಗ್ತೀರಾ, ಏನೂ ಓದಿರಲ್ಲ, ಏನೂ ಪ್ರಿಪೇರ್ ಆಗಿರೋದಿಲ್ಲ, ಸುಮ್ಮನೆ ಒಂದು ಅಟೆಂಡ್ ಆಗೋಕ್ಕೆ ಹೋಗ್ತೀರಾ. ತುಂಬ ಕಾಂಪ್ಲೆಕ್ಸ್ ಆಗಿರೋ ಎಕ್ಸಾಮ್ಸ್ಗಳೆಲ್ಲ ಆಗಲ್ಲ, ಹಾಗಂತ ನಂಬ್ಕೊಂಡು ಕೂತ್ಕೊಳ್ಳೋಕೆ ಹೋಗ್ಬೇಡಿ. ಅಂದರೆ ಜಾಸ್ತಿ ನೀವು ಪ್ರಿಪೇರ್ ಆಗಿರೋದಿಲ್ಲ, ಫುಲ್ ಓದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಜಾಸ್ತಿ ನೀವು ಪ್ರಿಪೇರ್ ಆಗಿಲ್ಲ, ಒಂದು ರೇಂಜಿಗೆ ಪ್ರಿಪೇರ್ ಆಗಿರ್ತೀರ. ನೀವು ಪಾಸ್ ಆಗ್ತೀನಿ ಅಂತ ಅಂದ್ಕೊಂಡ್ರಲ್ಲ, ಪಾಸ್ ಆಗಿಬಿಡ್ತೀರ. ಆ ಥರ ಒಂಥರ ವಿಶೇಷವಾದಂಥ ಒಂದು ಲಕ್ ಅಂತಲೇ ಹೇಳ್ಬೋದು ಈ ಒಂದು ಟೈಮಲ್ಲಿ. ಸೊ ಇಂಥ ಒಂದು ಕೆಲವೊಂದು ಘಟನೆಗಳಾಗ್ಬೋದು. ಹಾಗಂತ ನಾನು ವಿದ್ಯಾರ್ಥಿಗಳಿಗೆ ಯಾರಿಗೂ ಓದಬೇಡಿ ಹಂಗೆ ಹೋಗಿ ಅಂತ ಹೇಳ್ತಿಲ್ಲ. ನೀವು ಎಷ್ಟೇ ಪ್ರಿಪೇರ್ ಆಗಿದ್ರು ಅಥವಾ ಎಷ್ಟೇ ನಿಮ್ಮ ಜಾತಕದಲ್ಲಿ ಅಥವಾ ನಿಮ್ಮ ಒಂದು ಈ ಥರ ವಿಷಯಗಳಲ್ಲಿ ನಿಮಗೆ ಲಕ್ ಅಂತ ಬಂದರೂ ಕೂಡ
ಎಲ್ಲ ನಿಮ್ಮ ಮೇಲೆ ಬಿಟ್ಟಿರುತ್ತೆ. ಯಾರು ದೇವ್ರು ಬಂದು ನಿಮಗೆ ಎಕ್ಸಾಮ್ ಬರೋಕ್ಕಾಗಲ್ಲ. ಹೌದು, ಕರೆಕ್ಟ್ ಅಲ್ವಾ? ಸೊ ಈ ಒಂದು ಕಾರಣದಿಂದಾಗಿ ನಿಮ್ಮ ಪ್ರಿಪ್ರೇಷನ್ಸ್ ಏನಿರುತ್ತೆ ಅದನ್ನು ಪ್ರಿಪೇರ್ ಆಗಿ. ಅದನ್ನು ಬಿಟ್ಟು ನಿಮಗೇನಾದರೂ ತುಂಬ ಕಷ್ಟ ಇದೆ ಎಕ್ಸಾಮ್ ಅಂದಾಗ ಲಾಸ್ಟ್ ಮೂಮೆಂಟಲ್ಲಿ ಕೆಲವೊಂದು ಸತಿ ನಿಮಗೆ ದೇವರು ಹೆಲ್ಪ್ ಮಾಡ್ತಾರೆ. ಸ್ವಲ್ಪ ಚಿಕ್ಕ ಪುಟ್ಟ ವಿಷಯದಲ್ಲಿ ಒಂದು 2-3 ಮಾರ್ಕ್ಸಲ್ಲಿ ದೇವರು ಹೆಲ್ಪ್ ಮಾಡ್ತಾನೆ. ನಿಮಗೆ ಪಾಸ್ ಆಗೋ ಥರ ಅಂತೂ ದೇವರು ಹೆಲ್ಪ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಅದೃಷ್ಟ ಅಂತೂ ಇದೆ ನಿಮಗೆ. ಒಳ್ಳೆಯ ಒಂದು ಎಕ್ಸಾಮ್ಸ್ ಏನಾದರೂ ಇದ್ದರೆ ಒಳ್ಳೆಯದಾಗುವಂಥ ಒಂದು ಅದೃಷ್ಟ ಅಂತೂ ಇದೆ. ಬಟ್ ಅದಕ್ಕೆ ನೀವು ಒಳ್ಳೆಯ ರೀತಿ ಪ್ರಿಪೇರ್ ಕೂಡ ಆಗಬೇಕಾಗತ್ತೆ. ಸೊ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ಈ ನೆಗೆಟಿವ್ಸ್ ವಿಚಾರಕ್ಕೆ ಬಂದರೆ ನಿಮಗೆ ಫೈನಾನ್ಷಿಯಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇರುತ್ತೆ. ಅಂದರೆ ಅಧಿಕ ಖರ್ಚಿನ ಒಂದು ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಮುಟ್ಟಿದ ಕಡೆಲ್ಲ ಖರ್ಚಾಗುತ್ತೆ. ಅದೊಂದು ನಿಮಗೆ ಈ ಒಂದು ತಿಂಗಳು ನೀವು ನೋಡ್ಕೊಬೇಕಾಗತ್ತೆ. ಎಲ್ಲೆಲ್ಲಿ ಆದಷ್ಟು ನೀವು ಫೈನಾನ್ಷಿಯಲಿ ಎಷ್ಟಾಗುತ್ತೋ ಅಷ್ಟು ಸೇವ್ ಮಾಡೋಕ್ಕೆ ಟ್ರೈ ಮಾಡಿ. ಈ ತಿಂಗಳೇ ಆಲ್ಮೋಸ್ಟ್ ಮುಗೀತಾ ಬಂತು, ಇನ್ನೇ 4 ದಿವಸ ಇದೆ. ಬಟ್ ತುಂಬ ಖರ್ಚುಗಳು ಬರುತ್ತೆ, ಅದು ಅನ್ಎಕ್ಸ್ಪೆಕ್ಟೆಡಾಗಿ ಬರುತ್ತೆ. ಹಾಗಾಗಿ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಸೊ ಆದರೂ ಕೂಡ ಆದಷ್ಟು ಖರ್ಚು ವೆಚ್ಚಗಳು ಬೇಡದೇ ಇರೋ ಕಡೆ ಖರ್ಚು ಮಾಡೋದನ್ನ ನೀವು ಕಂಟ್ರೋಲ್ ಮಾಡಿದ್ರೆ ಅದರಿಂದ ನಿಮಗೆ ಸಾಕಷ್ಟು ಸ್ವಲ್ಪ ಅಧಿಕ ಖರ್ಚೇನು ಮುಂದೆ ಬರುತ್ತೆ ಅದು ನಿಮಗೆ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅದರಿಂದ ಅದರ ಪ್ರೆಷರ್ ನಿಮಗೆ ಕಡಿಮೆ ಆಗುತ್ತೆ. ಸೊ ಅದೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಅಧಿಕ ಖರ್ಚು ಇದೆ. ಸೊ ಹಾಗಾಗಿ ಸ್ವಲ್ಪ ಫೈನಾನ್ಸನ್ನು ನೀವು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದ್ರೆ ಒಳ್ಳೆಯದು. ಸೊ ಇದಿಷ್ಟು 3 ನಂಬರ್ಗಳ ಬಗ್ಗೆ ಆಗಿತ್ತು. ಮಾರ್ಚ್ ತಿಂಗಳಲ್ಲಿ ಯಾವ ರೀತಿ ಇದೆ ಅಂತ ನಾನು ಎಲ್ಲನೂ ಹೇಳಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಜನ್ಮ ಜಾತಕ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಕೆಳಗಡೆ ಒಂದು ಲಿಂಕ್ ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹೋಗಿ ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಬರುತ್ತೆ. ಕೇವಲ 299 ರೂಪಾಯಿಗೆ ನಿಮಗೆ ಜನ್ಮ ಜಾತಕ ಸಿಗುತ್ತೆ. ಅದರಲ್ಲಿ ಸಾಕಷ್ಟು ವಿಷಯಗಳಿರುತ್ತೆ, ನಿಮ್ಮ ಜೀವನದಲ್ಲಿ ಮುಂದೆ ಏನಾಗುತ್ತೆ ಅಥವಾ ಕೆಲವೊಂದು ದೋಷಗಳೇನಾದರೂ ಇದ್ದರೆ ಅದೆಲ್ಲವೂ ಕೂಡ ಜಾತಕದಲ್ಲಿರುತ್ತೆ. ಸೊ ಅದನ್ನು ಆರಾಮಾಗಿ ಆರ್ಡ್ರ್ ಮಾಡ್ಕೊಬೋದು ಕೇವಲ 299 ರೂಪಾಯಿಗೆ. ಸೊ ಇದನ್ನು ಕೂಡ ಮಿಸ್ ಮಾಡ್ಕೊಂಡು ನೀವು ಆರ್ಡ್ರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.